ಓಂ ಗುಹಾಂ ಪ್ರವಿಷ್ಟವಾತ್ಮಾನೋ ಹಿ ತದ್ದರ್ಶನಾತ್ ಓಂ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ಭಾಷ್ಯ ದೀಪಿಕಾ ನೋಡ್ತಿದ್ದೇವೆ. ಆ ಭಾಷ್ಯ ದೀಪಿಕಾದಲ್ಲಿ 231ನೇ ಪುಟದಲ್ಲಿ ಈ ಪರಮೇ ಪರಾರ್ಧೆ ಅಂತ ಅನ್ನೋದಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಾವೀಗಾಗಲೇ ಹಿಂದೆ ನೋಡಿದ್ದೀವಿ, ಅದರ ಸಂಗ್ರಹ ಇವತ್ತು ನಾವು ಮಾಡೋರಿದ್ದೇವೆ. ಪರಮ ಅತ್ಯಂತ ಶ್ರೇಷ್ಠನಾದಂಥ ಪರಾರ್ಧ ಮುಖ್ಯ ಪ್ರಾಣ ಅಂತ ಒಂದರ್ಥ. ಪರಮ ಯಾಕೆಂದ್ರೆ ಅವನು ಎಲ್ಲ ಜೀವೋತ್ತಮ ಆದ್ರಿಂದ. ಪರಾರ್ಧ ಅಂತ ಅವನಿಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೆಸರಿದೆ. ಅದನ್ನು ಈಗ ನಾವು ಮುಂದೆ ನೋಡೋಣ. ಮತ್ತೊಂದು ಅರ್ಥ ನೋಡಿದ್ದೀವಿ, ಪರಮ ಅಂದ್ರೆ ಪರಮೇ ಪರಾರ್ಧೆ ಅನ್ನೋದು ಆ ಜೀವನಿಗೆ ಸಂಬಂಧಪಟ್ಟದ್ದು. ಪರಮೇ ಪರಾರ್ಧೆ ಸುಕೃತಸ್ಯ ಲೋಕೆ, ಆ ಜೀವನ ಶರೀರ, ಅದು ಜೀವನಿಗಲ್ಲ, ಜೀವನ ಶರೀರಕ್ಕೆ ಸಂಬಂಧಪಟ್ಟದ್ದು. ಅನ್ವಯ ಮತ್ತೊಂದು ಸರಿ ಗಮನಿಸಿ, ಪರಮೇ ಪರಾರ್ಧೆ ಸುಕೃತಸ್ಯ ಲೋಕೆ ಅಂತ ಒಂದೇ ಅನ್ವಯ ಎರಡನೇ ಅರ್ಥದಲ್ಲಿ. ಮೊದಲನೇ ಅರ್ಥದಲ್ಲಿ ಸುಕೃತಸ್ಯ ಲೋಕೆ, ಪುಣ್ಯದಿಂದ ಪ್ರಾಪ್ತವಾದ ಈ ಶರೀರದಲ್ಲಿ ಜೀವೋತ್ತಮನಾದ ಪರಾರ್ಧ ಎನಿಸಿರುವ ಮುಖ್ಯ ಪ್ರಾಣ ಇದ್ದಾನೆ. ಅವನಲ್ಲಿ ಆತ್ಮ ಮತ್ತು ಅಂತರಾತ್ಮ ಎಂಬ ಎರಡು ರೂಪಗಳಿವೆ ಅಂತ. ಹೀಗೆ ಎರಡು ಥರದ ಅನ್ವಯಗಳನ್ನು ನಾವು ಕಳೆದ ದಿವಸ ನೋಡಿದ್ದೀವಿ. ಅಲ್ಲಿ ಪರಾರ್ಧ ಅಂತೇನು ಶಬ್ದ ಇದೆಯಲ್ಲ, ಪರಾರ್ಧ ಅಂದ್ರೆ ಒಂದು ಮೊದಲನೇದಾಗಿ ಪರಮ ಅಂದ್ರೆ ಸರ್ವಜೀವೋತ್ತಮ ಅಂತ ಅರ್ಥ, ಉತ್ತಮ ಅಂತ ಅರ್ಥ. ಉತ್ತಮ ಅಂದ್ರೆ ಸರ್ವಜೀವೋತ್ತಮ ಅಂತ ಅರ್ಥ. ಅಲ್ಲಿ ಆ ವೃದ್ಧ, ಆ ಅಂತ ಉಪಸರ್ಗ, ವೃದ್ಧ ಅಂತ ಅದಕ್ಕೆ ಋದು ವೃದ್ಧೋ ಧಾತು, ಇಷ್ಟು ನೋಡಿದ್ದೀವಿ. ಅಲ್ಲಿ ಪರಾರ್ಧ ಅಂತ ಏನು ಶಬ್ದ ಇದೆಯಲ್ಲ, ಈಗ ಮೊದಲು ಆ ವೃದ್ಧ ಅನ್ನೋದನ್ನು ನೋಡಿದ್ವಿ. ಪರಾರ್ಧ ಅಂದ್ರೆ ಶ್ರೇಷ್ಠರಾದ ರುದ್ರಾದಿಗಳಿಗಿಂತಲೂ ಉತ್ತಮ ಅಂತ ಇಷ್ಟರ್ಥ ಆಗ್ತದೆ. ಇದು ಈ ಪರಾರ್ಧ ಅನ್ನೋದು ಛಾಂದೋಗ್ಯ ಉಪನಿಷತ್ತಿನಲ್ಲಿಯೂ ಕೂಡ ಬಂದಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯದಲ್ಲೇ ದೇವತಾ ತಾರತಮ್ಯ ಅಂತ ಒಂದು ವಿಭಾಗ ಕಾಣಿಸ್ತದೆ. ಇದನ್ನ ನಾವು ನಮ್ಮ ನಿತ್ಯಾನುಸಂಧಾನಕ್ಕೆ ಯಾವುದಾದ್ರು ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಬಹುದು. ಈ ದೇವತಾ ತಾರತಮ್ಯ, ಒಟ್ಟಾರೆ ತಾರತಮ್ಯ ಅಂತ 32 ಕಕ್ಷಾದಲ್ಲಿರೋದು ನಮ್ಗೆ ಗೊತ್ತಿದೆ. ಕೆಲವು ಕಡೆ 33 ಆಗ್ತದೆ, ಕೆಲವು ಕಡೆ 34 ಆಗ್ತದೆ. ಅದನ್ನು ಬಹಳ ದೀರ್ಘವಾಗಿ ಈ ಕೆಲವು ತಾರತಮ್ಯದ ಕುರಿತು ವ್ಯಾಖ್ಯಾನಗಳಲ್ಲಿ 65 ಕಕ್ಷಾ ತಾರತಮ್ಯ ಮಾಡಿದ್ದಾರೆ. ಇನ್ನು ಅದನ್ನ ಸಂಕ್ಷಿಪ್ತವಾಗಿಯೂ ಹೇಳಲಿಕ್ಕೆ ಬರ್ತದೆ, ಬೇರೆ ಬೇರೆ ವರ್ಗೀಕರಣಗಳ ಮೂಲಕ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬರ್ತದೆ. ಇಲ್ಲಿ ಯೇಷಾಂ ಭೂತಾನ ಪೃಥ್ವೀರಸಃ ಅಂತ ಒಂದು ತಾರತಮ್ಯ ಇದೆ, ಅದನ್ನು ಗಮನಿಸಬೇಕು. ಎಲ್ಲಾ ಭೂತಾಭಿಮಾನಿ ದೇವತೆಗಳಿಗಿಂತ ಲಕ್ಷ್ಮೀದೇವಿ, ಭೂದೇವಿ ಶ್ರೇಷ್ಠಳು. ಯೇಷಾಂ ಭೂತಾನ ಪೃಥ್ವೀರಸಃ, ಇದನ್ನು ನಾವು ನಿತ್ಯಾನುಸಂಧಾನ, ದೇವತಾ ಪೂಜೆ ಇತ್ಯಾದಿಗಳಲ್ಲಿ ಬಳಕೆ ಮಾಡ್ಕೋಬಹುದು. ಸಾಮವೇದದ ಛಾಂದೋಗ್ಯ ಉಪನಿಷತ್ತು. ಆ ರಸ ಅಂದ್ರೆ ಶ್ರೇಷ್ಠಳು ಅಂತ ಅರ್ಥ, ಉಳಿದ ಭೂತಾಭಿಮಾನಿ ದೇವತೆಗಳಿಗಿಂತ. ಅವಳಿಗಿಂತ ಜಲಾಭಿಮಾನಿಯಾದ ವರುಣ ಶ್ರೇಷ್ಠ. ಆಪಹ ಅಂದ್ರೆ ವರುಣ ಅಂತ ಅರ್ಥ. ಅವನಿಗಿಂತ ಔಷಧಿಯ ವನಸ್ಪತಿಗಳಿಗೆ ಅಭಿಮಾನಿಯಾದ ಚಂದ್ರ ಶ್ರೇಷ್ಠ. ಅವನಿಗಿಂತ ಪುರುಷ ಅಂದ್ರೆ ಪುರುಷತ್ವದ ಅಭಿಮಾನಿಯಾದ ರುದ್ರ ಶ್ರೇಷ್ಠ. ರುದ್ರ ಸೂಕ್ಷ್ಮ ಮನಸ್ಸಿನ ದೇವತೆ, ಅದು ಗೊತ್ತಿದೆ ನಮಗೆ. ಅದರಲ್ಲಿ ಮನನದ ದೇವತೆ ಮತ್ತೆ ದಾಂಪತ್ಯದ ದೇವತೆ. ಅದರಲ್ಲಿ ಕೂಡ ಲಿಂಗದ ಅಭಿಮಾನಿ ಅವನು ನಿರ್ದಿಷ್ಟವಾಗಿ. ಪಾರ್ವತಿ ದಾಂಪತ್ಯ ಸುಖದ ಅಭಿಮಾನಿನಿ, ಇಷ್ಟು ನಮ್ಗೆ ಗೊತ್ತಿದೆ, ಪ್ರಸಂಗ ಬಂತು ಅಂತ ಹೇಳಿದೆ ಅಷ್ಟೆ. ಈ ಪುರುಷ ಅಂದ್ರೆ ಪುಂಸ್ತ್ವದ ಅಭಿಮಾನಿಯಾದ ರುದ್ರ ಶ್ರೇಷ್ಠ. ರುದ್ರನಿಗಿಂತ ವಾಕ್ ಅಂದ್ರೆ ವಾಗಭಿಮಾನಿನಿಯಾದಂಥ ಸರಸ್ವತಿ ಅಥವಾ ಭಾರತೀಯರು ಶ್ರೇಷ್ಠರು. ವಾಚಃ ಋಗ್ರಸಃ, ವಾಗಭಿಮಾನಿನಿಗೆ ವಾಕಿಗಿಂತ ಋಗ್ ಶ್ರೇಷ್ಠ ಅಂತಿದೆ. ಸಾಮಾನ್ಯವಾಗಿ ಸಕಲ ವಾಕ್ ಅಂದ್ರೆ ಸಕಲ ವಾಕ್ಯ ರಾಶಿ, ಅದಕ್ಕಿಂತ ಋಗ್ವೇದ ಅನ್ನೋದು ನಿರ್ದಿಷ್ಟವಾಗಿ ಶ್ರೇಷ್ಠ ಅಂತದ ತಾತ್ಪರ್ಯ. ಆದ್ರಿಂದ ಪುರುಷಸ್ಯ ವಾಗ್ರಸಃ, ರುದ್ರನಿಗಿಂತ ವಾಗಭಿಮಾನಿನಿಯಾದ ಸರಸ್ವತಿಯ ರೂಪ ಅದು ಶ್ರೇಷ್ಠ.
ಅದಕ್ಕಿಂತ ಋಗ್ವೇದಾಭಿಮಾನಿನಿಯಾದ ಸರಸ್ವತಿ ರೂಪ ಅದು ಇನ್ನೂ ಶ್ರೇಷ್ಠ. ಮುಂದೆ ರುಚಸ್ಸಾಮರಸ, ಆ ಋಗ್ವೇದಾಭಿಮಾನಿನಿಯಾದ ಸರಸ್ವತಿ ರೂಪಕ್ಕಿಂತ ಸಾಮವೇದಾಭಿಮಾನಿಯಾದಂತಹ ಮುಖ್ಯ ಪ್ರಾಣ ಶ್ರೇಷ್ಠ ಅಂತ ಬಂದಿದೆ. ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದು ಇದಕ್ಕಾಗಿ. ಸಾಮವೇದದಲ್ಲಿ ಆ ಸಾಮವೇದ ಅಭಿಮಾನಿಯಾದ ಮುಖ್ಯ ಪ್ರಾಣನಿಗೆ ಶ್ರೇಷ್ಠತೆ ಬಂದಿರುವುದು ನನ್ನ ವಿಭೂತಿ ರೂಪದಿಂದ ಅಂತ. ಪ್ರಾಣೋ ವೈ ಯಜ್ಞೀಯಂ ಸಾಮ ಅಂತ ಮಹಾಭಾರತದಲ್ಲಿ ಕೂಡ ಯಕ್ಷ ಪ್ರಶ್ನದಲ್ಲಿ ಅದು ಬಂದಿದೆ. ಹೀಗೆ ಋಗ್ವೇದಾಭಿಮಾನಿಯಾದ ಸರಸ್ವತಿಗಿಂತ ಸಾಮವೇದಾಭಿಮಾನಿಯಾದ ಮುಖ್ಯ ಪ್ರಾಣ ಶ್ರೇಷ್ಠ. ಸಾಮ್ನ ಉದ್ಗೀತೋ ರಸಃ, ಸಾಮವೇದಾಭಿಮಾನಿಯಾದ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಶಬ್ದವಾಚ್ಯನಾದ ಪರಮಾತ್ಮ ಶ್ರೇಷ್ಠ. ಸ ಏವ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಷ್ಟಮೋ ಯ ಉದ್ಗೀತ. ಒಟ್ಟು 8 ಕಕ್ಷಾಗಳನ್ನು ಇಲ್ಲಿ ಹೇಳಿದ್ದಾರೆ. ಆ ಶ್ರೀಹರಿ ರಸಾನಾಂ ರಸತಮಃ, ಉಳಿದೆಲ್ಲ ರಸಶಬ್ದವಾಚ್ಯರಾದ ದೇವತೆಗಳೇನಿದ್ದಾರೆ ಲಕ್ಷ್ಮೀ ತನಕ, ಅವರೆಲ್ಲರಲ್ಲೂ ಇದು ರಸತಮ ಅತ್ಯಂತ ಶ್ರೇಷ್ಠ ಮತ್ತು ಪರಮ ಅತ್ಯಂತ ಶ್ರೇಷ್ಠ, ಪರಾರ್ಧ್ಯ ಅಂತ ಶಬ್ದ ಬಂದಿದೆಯಲ್ಲ ಅದಕ್ಕಾಗಿ ಇದನ್ನು ಓದಿದೆ. ಈಗ ಅವನು 8ನೇ ಪದಾರ್ಥವಾಗಿ ಅಲ್ಲಿದ್ದಾನೆ. ಅವನಿಗೆ ಉದ್ಗೀತ ಅಂತ ಕರೀತಾರೆ. ಅಲ್ಲಿ ಸಾರ ನಿರ್ಣಯ ಅಂತ ಒಂದು ಗ್ರಂಥವನ್ನು ಕೆಳಗೆ ಆಚಾರ್ಯ ಉದ್ಧರಿಸಿದ್ದಾರೆ. ಅದನ್ನು ನಾನೀಗೇನು ಓದಲಿಕ್ಕೆ ಹೋಗೋದಿಲ್ಲ, ಅದನ್ನು ನೀವು ಆಮೇಲೆ ನೋಡ್ಕೋಬಹುದು. ಅಲ್ಲೇ ಸೈವ ಶ್ರೇಷ್ಠ ತಥೋ ವಾಯು ವರಿಷ್ಠ ಸಾಮನಾಮಕ. ಸಾಮ ಅಂತ ಮುಖ್ಯ ಪ್ರಾಣನಿಗೆ ಹೆಸರು ಯಾಕೆ ಅಂದ್ರೆ ಸಮತ್ವಾತ್ ಸರ್ವಭೂತೇಶು. ನಾವು ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ಸಾ ಮತ್ತು ಅಮ ಅಂತ ಈಗಾಗಲೇ ಒಂದ್ಸರಿ ನೋಡಿದ್ದೇವೆ. ಇನ್ನೊಂದು ಸಮತ್ವ, ಸರ್ವಭೂತಗಳಲ್ಲೂ ಸಮಾನನಾಗಿ ಮುಖ್ಯ ಪ್ರಾಣ ಇರುವುದರಿಂದ ಅವನಿಗೆ ಸಾಮ ಅಂತ ಹೆಸರು. ಮತ್ತೆ ಸಾಮ್ನಾಂಚ ದೇವತಾ, ಸಾಮದ ಅಭಿಮಾನಿಯೂ ಕೂಡ ಹೌದು ಅವನು ಅಂತ. ಈಗ ಅದರ ಅರ್ಥ ಅಲ್ಲಿ ಬಂದಿದೆ, ಅದನ್ನು ಗಮನಿಸಬೇಕು. ಅವನಿಗಿಂತ ಶ್ರೇಷ್ಠ ಪರಮಾತ್ಮ ಅಂತ. ಅವನು ಯಾಕೆ ಪರಾರ್ಧ್ಯ ಅಂತ ಹೇಳ್ತಾರೆ ಅಂದ್ರೆ ಪರಮರ್ಧಿಯುತತ್ವಾಚ್ಯ. ವೃದ್ಧಿ ಅಂದ್ರೂ ವೃದ್ಧಿ ಅಂದ್ರೂ ಒಂದೇ. ಪರಮರ್ಧಿ ಅತ್ಯಂತ ಶ್ರೇಷ್ಠವಾದ ಸಂಪತ್ತನ್ನು ಹೊಂದಿದವನಾದ್ರಿಂದ, ಗುಣಾದಿ ಸಂಪತ್ತು ಹೊಂದಿದವನಾದ್ರಿಂದ ಅವನಿಗೆ ಪರಾರ್ಧಿ ಉಳ್ಳವನಾದ್ರಿಂದ ಪರಾರ್ಧ್ಯ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅತಿಶಯ ಅಲ್ಲಿ ಮುಂದೆ ಭಾಷ್ಯದಲ್ಲಿ ಅದರದೆಲ್ಲ ಅರ್ಥ ಬರೆದಿದ್ದಾರೆ. ನೀವು ಆಮೇಲೆ ಅದನ್ನ ಯಾವಾಗಾದ್ರೂ ನೋಡ್ಕೊಳ್ಬಹುದು. ಅತಿಶಯೇನ ಪರಮರ್ಧಿ ಗುಣ ಪರಮಃ ಪರಾರ್ಧ್ಯ ಅಂತ ಹೀಗೆ. ಇಲ್ಲಿ ಲಕ್ಷ್ಮೀದೇವಿ ಬಗ್ಗೆ ನೇರವಾಗಿ ಬಂದಿಲ್ಲ. ಅದನ್ನು ಮುಂದೆ ಆ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ ಮತ್ತು ಭಾಷ್ಯ ವಾಕ್ಯದಲ್ಲಿ ಸಾರ ನಿರ್ಣಯ ಅಂತ ನಾವೇ ನೋಡಿದ್ವಿ. ಅಲ್ಲಿ ಮುಂದೆ ಆಚಾರ್ಯರ ಕೆಲವು ವಾಕ್ಯಗಳಿವೆ ಅದರ ಮುಂದಿನ ಪುಟಗಳಲ್ಲಿ. ರಸಾನಾಂ ರಸತಮಃ ಇತ್ಯಾದಿ ಯಾಕೆ ಅವನು ಹೇಳಿದ್ದಾರೆ ಅಂತ. ಮುಂದೆ ಭೂತೇಭ್ಯ ಪೃಥಿವ್ಯಾ ರಸತ್ವಂ ಹೀಗೆ ಬಂದಿದೆ. ಅಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಬಂದಿದೆ. ಕೆಲವು ಕಡೆ ಲಕ್ಷ್ಮೀದೇವಿ ಬಗ್ಗೆ ಬಂದಿರುವುದಿಲ್ಲ, ಆದರೆ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅತ್ಯಂತರಂಗಂ ತಸ್ಮಾತ್ ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ಅಂತ ತಾರತಮ್ಯ ಕಕ್ಷಾವನ್ನು ಹೇಳುವಾಗ ಕೆಲವು ಕಡೆ ಲಕ್ಷ್ಮೀದೇವಿಯನ್ನು ಹೇಳಿರೋದಿಲ್ಲ, ಮುಖ್ಯ ಪ್ರಾಣ ನಂತರ ಪರಮಾತ್ಮನೇ ಹೇಳಿಬಿಟ್ಟಿರ್ತಾರೆ. ಯಾಕೆ ಹಾಗೆ ಅಂದ್ರೆ ಉಳಿದವರನ್ನ ಹೆಸರು ಹಿಡಿದು ಹೇಳಬೇಕಾಗ್ತದೆ. ಲಕ್ಷ್ಮೀದೇವಿಯನ್ನ ಪ್ರತ್ಯೇಕವಾಗಿ ಹೆಸರು ಹಿಡಿದು ಹೇಳಬೇಕಾಗಿಲ್ಲ. ಅತಿ ಅಂತರಂಗ ಅವಳು, ಭಗವಂತನಿಗೆ ಅತ್ಯಂತ ಅಂತರಂಗದ ವ್ಯಕ್ತಿ ಆದ್ರಿಂದ ನಹರೇ ಪೃಥಗೀರಿತ, ಭಗವಂತನಕ್ಕಿಂತ ಅವಳನ್ನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಭಗವಂತನ ಹೇಳಿಬಿಟ್ರೆ ಅವಳನ್ನು ಹೇಳಿದಂತೆಯೇ. ಸ್ವರೂಪ ವಿಭೇದೇಪಿ, ಲಕ್ಷ್ಮೀದೇವಿ ಪರ ಭಗವಂತನಿಗಿಂತ ಭಿನ್ನ ಹೌದು, ಸರ್ವೋತ್ಕೃಷ್ಟ, ಉಳಿದವರಿಗಿಂತ ಚತುರ್ಮುಖಾದಿಗಳಿಗಿಂತ ಶ್ರೇಷ್ಠಳು ಹೌದು, ಆದರೂ ಅವಳನ್ನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಯಾಕೆಂದ್ರೆ ಪರಮಾತ್ಮನ ಹೇಳಿದ್ರೆ ಅವಳನ್ನು ಹೇಳಿದಂತೆಯೇ. ಇದನ್ನೇ ನೆನಪಿಕೊಳ್ಳಿ. ದಕ್ಷಿಣಾಭಿಸಹೈವೈತನ್ ಮದದಸ್ತಾ ಜಗತ್ ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮ್ಮೆ ದಕ್ಷಿಣಾರಮ. ಈ ಹರಿವಂಶದಲ್ಲಿ ಇತ್ಯಾದಿ ಕಡೆ ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಒಂದು ಬರ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ದಕ್ಷಿಣಾಭಿಸಹೈವೈತತ್ ಅನ್ನೋದು ಹರಿವಂಶದ ಶ್ಲೋಕ. ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ತಗೊಂಡಿದ್ದಾರೆ, ಹಾಗೆ ಇತರೆ ಭಾಷೆಯಲ್ಲಿ ಕೂಡ ತಗೊಂಡಿದ್ದಾರೆ. ನಾರದ ಎಲ್ಲ ದೇವತೆಗಳನ್ನು, ಒಂದು ಗಂಗಾ ನದಿ, ಅದರಲ್ಲಿರುವ ಕೂರ್ಮ ಮೊದಲು, ಆಮೇಲೆ ಗಂಗಾ ನದಿ, ಹೀಗೆಲ್ಲರನ್ನು ನೀನು ಶ್ರೇಷ್ಠ ನೀನು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾ ಹೋದ.
ಕೊನೆಗೆ ಭಗವಂತನ ಬಗ್ಗೆ ಬಂದು ನೀನೇ ಶ್ರೇಷ್ಠ ಅಂತ ಹೇಳಿದ. ಆವಾಗ ಅವನು ನಾನು ಒಬ್ಬನೇ ಶ್ರೇಷ್ಠ ಅಲ್ಲ, ದಕ್ಷಿಣಾಭಿಸ್ಸಹೈವೇತತ್, ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯ ಜೊತೆಗೆ ನಾನು ಶ್ರೇಷ್ಠ, ನಮ್ಮಿಬ್ಬರಿಗಿಂತ ಈ ಜಗತ್ತು ಕೆಳಗಿದೆ. ಮತ್ತು ಅಧಸ್ತಾತ್, ಹೀಗೆ ನಮ್ಮಿಬ್ಬರದು ಒಂದು ಸಂಯುಕ್ತ ರೂಪ ಇದು. ಅದನ್ನು ಯಾಕೆ ಆ ಥರ ಹೇಳಿದೆ ಅಂದರೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಇದೆ. ಲಕ್ಷ್ಮೀದೇವಿಗೆ ವೇದಾಭಿಮಾನಿನಿಯಾಗಿ ಪರಮಾತ್ಮನ ಎದುರಿಗೆ ಕೂತ್ಕೊಂಡು ಸ್ತೋತ್ರ ಮಾಡುವ ಒಂದು ರೂಪ ಇದೆ. ಮುಂದೆ ಯಜ್ಞಾಭಿಮಾನಿಯಾಗಿ ಪರಮಾತ್ಮನ ತೊಡೆಯ ಮೇಲೆ ಕೂತ್ಕೊಂಡು ಸ್ತೋತ್ರ ಮಾಡುವ ಒಂದು ರೂಪ ಇದೆ. ಆ ರೂಪಕ್ಕಿಂತ ಪರಮಾತ್ಮನ ಅರ್ಧವೇ ಆಗಿರುವಂತಹ, ಅದಕ್ಕೆ ರತಿಯೋಗ ಅಂತ ಭಾಗವತ ತಾತ್ಪರ್ಯದಲ್ಲಿ ಕರೆದಿದ್ದಾರೆ. ರತಿಯೋಗದಲ್ಲಿ ಪರಮಾತ್ಮನ ಅರ್ಧವೇ ಆಗಿರುವಂತಹ ದಕ್ಷಿಣಾರೂಪ ಇದೆ, ಅದು ಅತ್ಯಂತ ಶ್ರೇಷ್ಠ, ಅದಕ್ಕೆ ಹೆಚ್ಚು ಸುಖ ಆ ರೂಪಕ್ಕೆ ಅಂತ ಇಷ್ಟು ವಿಷಯ ಬಂದಿದೆ. ಆದ್ದರಿಂದ ಇಲ್ಲಿಯೂ ಕೂಡ ಲಕ್ಷ್ಮೀದೇವಿಯನ್ನ ತಾನಾಗೆ ತಗೊಂಡಂತೆ, ಆದರೂ ಅಲ್ಲಿ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಭೂತೇಭ್ಯ ಪೃಥಿವ್ಯಾ ರಸತ್ವಂ, ನಾನು ಛಾಂದೋಗ್ಯ ಉಪನಿಷತ್ತಿನಲ್ಲಿರುವ 13ನೇ ಪೇಜಿನಲ್ಲಿರುವ ವಿಷಯ ಭಾಷ್ಯವಾಕ್ಯ ಓದ್ತಾ ಇದ್ದೇನೆ. ಭೂತಗಳಿಗಿಂತ ಪೃಥ್ವಿ ಶ್ರೇಷ್ಠಳು, ಪೃಥ್ವಿಗೆ ಶ್ರೇಷ್ಠತ್ವ ಇದೆ, ಅವಳಿಗಿಂತ ವರುಣನಿಗೆ ಶ್ರೇಷ್ಠತ್ವ ಇದೆ, ಅವನಿಗಿಂತ ಸೋಮನಿಗೆ ಶ್ರೇಷ್ಠತ್ವ, ಸೋಮ ಅಂದ್ರೆ ಚಂದ್ರ, ಅವನಿಗಿಂತ ಇಲ್ಲಿ ನೋಡಿ ರಸಹ ರಸ ತರಹ ಒಂದೊಂದಾಗಿ ಆ ಡಿಗ್ರಿ ಹೆಚ್ಚಾಗ್ತಾ ಇರೋದನ್ನು ಗಮನಿಸಿ. ವರುಣ ರಸತರ, ಸೋಮ ರಸತಮ, ರುದ್ರ ಪರಮ ರಸತಮ. ಮುಂದೆ ವಾಕಭಿಮಾನಿನಿಯಾದ ಸರಸ್ವತಿ ದೇವಿಗೆ ಪರಮರ್ಧಿ ಅದು ನೋಡಿ, ಪರಮರ್ಧಿ ರಸತಮತ್ವಂ, ಪರಮರ್ಧ ರಸತಮತ್ವಂ, ವೃದ್ಧಿ ರಸ ಅಲ್ಲ, ಪರಮರ್ಧ ರಸತಮತ್ವಂ. ಪ್ರಾಣಸ್ಯ ಪರ ವೃದ್ಧಿ ರಸತಮತ್ವಂ ಅಂತ ಅದು ಒಂದೊಂದಾಗೆ ಅವನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಪರ ಅಂತ ಒಂದು ಎಕ್ಸ್ಟ್ರಾ ಸೇರ್ಕೊಂಡಿದೆ ಪ್ರಾಣನಲ್ಲಿ. ಅಯಂತು ಭಗವಾನ್ ಪ್ರಾಣಾದಪಿ ಪರಮಪರಾರ್ಥ ರಸತಮ ಮಾತ್ರೋಪಿ ನಭವತಿ. ಈ ಭಗವಂತ ಪ್ರಾಣನಿಗಿಂತ ಕೇವಲ ಪರಮ ಪರಾರ್ಧ ರಸತಮ ಮಾತ್ರ ಅಷ್ಟೇ ಅಲ್ಲ, ಪ್ರಾಣನಿಗಿಂತಲೂ ಉತ್ತಮಳಾದ ಪರಮ ಪರಾರ್ಧ ರಸತಮ ಅನಿಸ್ಕೊಂಡಿರುವ ರಮಾದೇವಿಗಿಂತಲೂ ಪರಮ ಪರಾರ್ಧ ರಸತಮ ಅಂತ ಹೀಗೆ ಅವನನ್ನ ವರ್ಣನೆ ಮಾಡಿದ್ದಾರೆ. ಭಗವಂತನನ್ನ ಪರಾರ್ಧ್ಯ ಅಂತ ಯಾಕೆ ಹೇಳ್ತಾರೆ, ಅಲ್ಲಿ ಹಿಂದೂ ಉಪನಿಷತ್ತಿನಲ್ಲಿ ಯಾಕೆ ಬಂದಿದೆ ಅಂದ್ರೆ, ಪರಾರ್ಧ್ಯ ಅನಿಸ್ಕೊಂಡಿರುವ ಲಕ್ಷ್ಮೀದೇವಿಗಿಂತ ಅವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಅಸ್ಮಾದಪಿ ಅತಿಶಯೇನ, ಲಕ್ಷ್ಮೀದೇವಿಗಿಂತ ಶ್ರೇಷ್ಠನಾಗಿ ಅತಿಶಯೇನ ಪರಂ ಇತಿ ಅಸಂಖ್ಯಾಗೋಚರತ್ವೇನ, ಇಷ್ಟೇ ಅಂತ ಮಿತಿ ಇಲ್ಲದೇನೆ ಅನಂತ ಗುಣಗಿಂತ ಲಕ್ಷ್ಮಿಗಿಂತ ಅಧಿಕ ಪುರಂದರ ವಿಠಲ, ಅಷ್ಟು ಗೋಚರನಾಗಿ ಅತಿಶಯನಾಗಿ ಉತ್ತಮನಾಗಿದ್ದಾನೆ ಅಂತ ಹೀಗೆ ಬಂದಿದೆ. ಆದ್ದರಿಂದ ಅಲ್ಲಿ ಮುಂದೆ 14ನೇ ಪೇಜಿನ ಭಾಷ್ಯ ನೋಡಿ, ಅಲ್ಲಿ ಪರಾರ್ಧಿತ್ವಂ ಶ್ರೇಯೋ ಭವತಿ ಮತ್ತೆ ಅದೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಪ್ರಾಣ ಪರಾರ್ಧ ರಸತಮ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಪರಾರ್ಧಿ ಅಂತ ಹೆಸರು ಕೊಟ್ಟಿದ್ದಾರೆ. ಪರಾರ್ಧಿತ್ವಂ ಶ್ರೇಯೋ ಭವತಿ, ಶ್ರೇಯೋಪಿ ಪರಾರ್ಧೋ ಭಗವಾನ್. ಹೀಗೆ ಪರಾರ್ಧ ಅನ್ನೋದು ಒಂದು ಶ್ರೇಷ್ಠತೆಯನ್ನು ಸೂಚನೆ ಮಾಡುವಂಥ ಶಬ್ದ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಅದಕ್ಕಾಗಿ ಇಲ್ಲಿ ಪರಾರ್ಧ ಅಂದ್ರೆ ಮುಖ್ಯ ಪ್ರಾಣನನ್ನು ನಾವು ತಿಳ್ಕೊಳ್ಬೇಕು. ಪರಮ ಅಂದ್ರೆ ಜೀವೋತ್ತಮ, ಪರಾರ್ಧ ಅಂದ್ರೆ ಆ ಮುಖ್ಯ ಪ್ರಾಣ. ಅದರಲ್ಲಿ ಒಂದು ಸಣ್ಣ ಶಬ್ದ ಮಾತ್ರ ಅವರು ಹೇಳಿದ್ದಾರೆ. ಹೀಗೆ ಪರಮ ಪರಾರ್ಧ ಅನ್ನೋದಕ್ಕೆ ಒಟ್ಟು 2 ಅರ್ಥ. ಒಂದು ಮುಖ್ಯ ಪ್ರಾಣನ ಪರವಾಗಿ, ಜೀವನ ಶರೀರದಲ್ಲಿ ಮುಖ್ಯ ಪ್ರಾಣ, ಅವನೊಳಗೆ ಈ ಆತ್ಮ ಅಂತರಾತ್ಮ ಎಂಬೆರಡು ರೂಪಗಳು. ಅದಲ್ಲದೆ ಹೋದ್ರೆ ಇನ್ನೊಂದರ್ಥ ಪರಮೇ ಪರಾರ್ಧೆ ಅಂತ ಜೀವನಿಗೆ ವಿಶೇಷಣ. ಅದ್ಯಾಕೆ ಪರಮ ಜೀವನ ಶರೀರ ಯಾಕೆ ಪರಮ ಅಂದ್ರೆ ಪರಬ್ರಹ್ಮನ ಆವಾಸ ಸ್ಥಾನ, ಆದ್ದರಿಂದ ಪರಮೇ ಅನ್ನೋದಕ್ಕೆ ಅರ್ಥ. ಪರಾರ್ಧ ಅಂದ್ರೆ ಜೀವನಿಗಿಂತ ಭಿನ್ನನಾದ, ಜೀವನಿಗಾದ ಆಶ್ರಯ ಕೊಟ್ಟಿದೆ ನಮ್ಮ ಈ ಭೌತ ಶರೀರ, ಜೀವನ ಅಭಿಮಾನ ಪಾತ್ರ. ಹೀಗೆ ಪರಮೇ ಪರಾರ್ಧೆ ಸುಕೃತಸ್ಯ ಲೋಕೆ ಅಂತ ಏಕಾನ್ವಯ ಜೀವಪರವಾಗಿ ಅರ್ಥ ಮಾಡುವಾಗ. ಅದಕ್ಕಿಂತ ಶ್ರೇಷ್ಠವಾದ ಅರ್ಥ ಆ ಮುಖ್ಯ ಪ್ರಾಣನ ಪರವಾದ ಅರ್ಥ. ಅದು ಛಾಂದೋಗ್ಯ ಉಪನಿಷತ್ತಿನ ಜೊತೆಗೆ ಹೊಂದ್ಕೋತದೆ. ಇಷ್ಟು ಅದರ ಅಭಿಪ್ರಾಯ ಇದೆ ಅಲ್ಲಿ.
ಛಾಂದೋಗ್ಯ ಉಪನಿಷತ್ನಲ್ಲಿ ರಸಾನಾಂ ರಸತಮಃ ಸಯೇವ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಂತ ಹೀಗಿದೆಯಲ್ಲ, ಅಲ್ಲಿ ಈ ಆ ಪರಮಾತ್ಮನನ್ನ ರಸಾನಾಂ ಎಲ್ಲ ಶ್ರೇಷ್ಠ ವಸ್ತುಗಳಲ್ಲಿಯೂ ರಸತಮಃ ಅತ್ಯಂತ ಶ್ರೇಷ್ಠ, ಮತ್ತೆ ಪರಮಃ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಅಲ್ಲೆಲ್ಲ ಪುನರುಕ್ತಿ ಬಂತಲ್ಲ ಅಂತ ಚಿಂತನೆ ಮಾಡಬಾರದು. ಶ್ರೇಷ್ಠ ವಸ್ತುಗಳನ್ನೆಲ್ಲ ಒಂದಾದ್ಮೇಲೆ ಒಂದು ಶ್ರೇಷ್ಠ ಅಂತ ನಾವು ಡಿಗ್ರಿ ತೋರಿಸುವಾಗ ಅಲ್ಲಿ ರಸತಮಃ ಅಂತ ಹೇಳಿ ಮತ್ತೆ ಪರಮಃ ಅಂತ ಒಂದು ಪ್ರತ್ಯೇಕ ಶಬ್ದ ಹೇಳಿದ್ರೆ ಯಾವ ಶಬ್ದವೂ ಕೂಡ ವೇದದಲ್ಲಿ ಪುರಾಣಗಳಲ್ಲಿ ವ್ಯರ್ಥ ಅಲ್ಲ. ನವೇದೇಶು ಸ್ವರ ಕಿಂಚಿತ ವರ್ಣೋವಾ ವ್ಯರ್ಥಯಿಷ್ಯತೆ ಯಥಾಯೋಗಂ ಅರ್ಥ ಊಹ್ಯ ಅಂತ ಐತರೇಯ ಭಾಷೆಯಲ್ಲಿ ಒಂದು ಕಡೆ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ಎಕ್ಸ್ಟ್ರಾ ಶಬ್ದಗಳು ಬಂದ್ರೆ ಅದಕ್ಕೆ ಎಕ್ಸ್ಟ್ರಾ ಅರ್ಥ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಈ ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ಆಚಾರ್ಯರು. ಅದನ್ನ ಆ ಶ್ಲೋಕದ ಪ್ರವಚನದಲ್ಲಿ ಕಳೆದ ದಿವಸ ಪ್ರವಚನ ಮಾಡಿದ್ದೀನಿ. ಅದರಲ್ಲಿ ನೀವು ಅದನ್ನು ನೋಡಬೇಕು. ತಪತಾಂ ತಪೀಯಾನ್ ಅಂತ ಒಂದು ಪ್ರಯೋಗ ಇದೆ ಚತುರ್ಮುಖ ಬ್ರಹ್ಮನಿಗೆ. ಅಲ್ಲಿ ಹಾಗೆ ಪ್ರಯೋಗ ಮಾಡುವ ಮೂಲಕ ಈ ಹೆಚ್ಚಿನ ಶಬ್ದಗಳೇನಾದರೂ ಬಂದ್ರೆ ಅವನ್ನೆಲ್ಲವನ್ನೂ ಹೆಚ್ಚಿನ ಅರ್ಥವನ್ನು ಸೂಚನೆ ಮಾಡ್ತವೆ ಅಂತ ತಗೊಳ್ಬೇಕು ಅಂತ ಆಚಾರ್ಯರು ಕೊಟ್ಟಿದ್ದಾರೆ. ಹೀಗೆ ಆ ಶಬ್ದಗಳು ಸಾರ್ಥಕ ಆಗ್ತವೆ. ಈ ಒಬ್ರಿಗಿಂತ ಒಬ್ರು ಶ್ರೇಷ್ಠರು ಅಂತ ಅನ್ನೋದನ್ನ ಬಹಳ ಸಹಜವಾಗಿ ಹೇಳ್ತೇನೆ. ಈ ಎಲ್ಲ ಶಬ್ದಗಳನ್ನು ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಬಂದ್ರೆ ಈ ಆಯಾ ಶಬ್ದ ವಾಚ್ಯತ್ವವನ್ನು ಅವರಲ್ಲಿ ತಿಳ್ಕೊಳ್ಳೋದು ಅದು ಮುಖ್ಯ. ತತ್ವನಿರ್ಣಯದಲ್ಲಿ ಪರಮೋಪನಿಷತ್ ಅಂತ ಆಚಾರ್ಯ ಒಂದು ಶ್ರುತಿ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ, ಎಲ್ಲ ಜೀವರು ಕೂಡ ಬ್ರಹ್ಮರು. ನೋಡಿ ಇಲ್ಲಿ ಬ್ರಹ್ಮ ಅಂತ ಶಬ್ದ ಬಂತು. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವರನ್ನ ಪರಬ್ರಹ್ಮ ಅಂತನ್ಬೇಕು. ನೋಡಿ ಬ್ರಹ್ಮ ಇದ್ದದ್ದು ಪರಬ್ರಹ್ಮ ಆಯಿತು. ಸಂಸಾರಸ್ಥ ಜೀವರು ಬ್ರಹ್ಮರು, ಮುಕ್ತಿಗೆ ಹೋದ ಜೀವರು ಪರಬ್ರಹ್ಮರು. ಮುಂದೆ ಪ್ರಕೃತಿ ಪರಮಂ ಬ್ರಹ್ಮ, ಆ ಮುಕ್ತಿಗೆ ಹೋದ ಜೀವರಲ್ಲಿ ಆ ಚತುರ್ಮುಖ ಬ್ರಹ್ಮ ಎಲ್ಲರೂ ಸೇರಿಸಿದ್ದಾರೆ, ಪ್ರತ್ಯೇಕವಾಗಿ ತಗೊಂಡಿಲ್ಲ ಅವರು. ಬ್ರಹ್ಮ ಪರಬ್ರಹ್ಮ. ಮುಂದೆ ಲಕ್ಷ್ಮೀದೇವಿಗೆ ಪರಮಬ್ರಹ್ಮ ಅಂತ ಹೀಗೆ ತಗೊಂಡಿದ್ದಾರೆ. ಪ್ರಕೃತಿ ಪರಮಂ ಬ್ರಹ್ಮ, ಒಂದು ಮ ಅಂತ ಒಂದು ಎಕ್ಸ್ಟ್ರಾ ಒಂದು ಅಕ್ಷರ ಸೇರಿತಷ್ಟೆ. ಪ್ರಕೃತಿ ಪರಮಂ ಬ್ರಹ್ಮ. ಹೀಗೆ ಬ್ರಹ್ಮ ಪರಬ್ರಹ್ಮ ಪರಮಬ್ರಹ್ಮ ಆಯಿತು. ಭಗವಂತನಿಗೇನು ಅಂದ್ರೆ ಪರಮ ಮಹದ್ ಬ್ರಹ್ಮ. ಪ್ರಕೃತಿ ಪರಮಂ ಬ್ರಹ್ಮ, ಪರಮಂ ಮಹದ್ ಅಚ್ಯುತಃ, ಪರಮ ಮಹತ್ ಇಷ್ಟು ಸೇರ್ಕೊಳ್ತು. ಮಹತ್ ಶಬ್ದ ಒಂದು ಎಕ್ಸ್ಟ್ರಾ ಸೇರ್ಕೊಳ್ತು ಪರಮಾತ್ಮನಿಗೆ. ಹೀಗೆ ಪರಮಾತ್ಮನನ್ನ ಪರಮ ಮಹತ್ ಬ್ರಹ್ಮ ಅಂತನೂ, ಲಕ್ಷ್ಮೀದೇವಿಯನ್ನ ಪರಮ ಬ್ರಹ್ಮ ಅಂತನೂ, ಮುಕ್ತರನ್ನ ಪರಬ್ರಹ್ಮ ಅಂತನೂ, ಮಕಾರ ಒಂದು ಬಿಟ್ಟು ಪರಬ್ರಹ್ಮ ಅಂತನೂ, ಸಂಸಾರಸ್ಥ ಜೀವರನ್ನು ಬ್ರಹ್ಮ ಅಂತನೂ ಹೇಳ್ತಾರೆ. ಅಂತೂ ಆಯಾ ಶಬ್ದದಿಂದ ಅವರವರು ವಾಚ್ಯರುವಂತ ಉಪಾಸನೆ ಮಾಡುವುದು ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.